ನಾರಾಯಣಂ ಸರ್ವಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಚಿತಮಜಂ ವಿಭುಮಾದ್ಯಮೇಶಂ ವಂದೇ ಭವತ್ನವರಾತುರಚಿತ್ತವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇ ಪರಾಶರಂ ಮುನಿವರಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗೀತೆಯ 16ನೆಯ ಅಧ್ಯಾಯದಲ್ಲಿ ಆರಂಭದಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗ, ದೈವಾಸುರ ಸಂಪದ್ವಿಭಾಗ ಅನ್ನುವಂತಹ ಅಧ್ಯಾಯದಲ್ಲಿ ಏನೇನು ಸಂಪತ್ತನ್ನ ಸಾಧಕನಾದವನು ಹೊಂದಿರ್ತಾನೆ ಅಥವಾ ದುರ್ವೃತ್ತನಾದವನು ಪಡೆದಿರ್ತಾನೆ ಅನ್ನೋದನ್ನ ತಿಳಿಸುವ ಹಿನ್ನೆಲೆಯಲ್ಲಿ ಈ ಮಾತು ಬಂದಿದೆ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧೇರಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ತಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ ಪುಮರ್ಥ ಸಾಧನ ವಿರೋಧೀನಿ ಅನೇನ ಅಧ್ಯಾಯೇನ ದರ್ಶಯತಿ. ಯಾವ ರೀತಿ ಬದುಕಿದ್ರೆ ಲೋಕದ ಪುರುಷಾರ್ಥಗಳನ್ನು ನಾವು ಕಳ್ಕೊಳ್ತೇವೋ ಅದಕ್ಕೆ ಆ ಸಾಧನಕ್ಕೆ ವಿರೋಧಿಯಾದ ವಸ್ತುಗಳು ಯಾವುದು ಅನ್ನೋದನ್ನ ಈ ಅಧ್ಯಾಯದಲ್ಲಿ ನಿರೂಪಿಸ್ತಾ ಇದ್ದಾರೆ. ಭಗವಂತ ಹೇಳ್ತಾನೆ, ಇನ್ನೊಬ್ಬರಿಗೆ ನಮ್ಮನ್ನು ನೋಡಿದ್ರೆ ಭಯ ಆಗುತ್ತೆ. ಏನಪ್ಪ ಭಯ ಅಂದ್ರೆ ಬಡಿಯುವುದು ಮಾತ್ರ ಅಲ್ಲ, ತಲೆ ತಿನ್ನೋದು ಕೂಡ ನಾವು ಹಾಗೆ ವರ್ತಿಸ್ತಾ ಇದ್ದೇವೆ ಅಂದ್ರೆ ಅವ್ರು ಬಂದ್ರೆ ತಪ್ಪಿಸ್ಕೊಂಡು ಓಡೋಗ್ಬೇಕು ಅನ್ನೋ ತರ ನಾವಿನ್ನೊಬ್ರನ್ನ ಜಡ್ಜ್ ಮಾಡೋದಲ್ಲ. ಅಯ್ಯೋ ಅವ್ರನ್ನ ನೋಡಿದ್ರೆ ಓಡ್ಬೇಕು ಅನ್ಸುತ್ತೆ ಅಂತ ಅವ್ರ ಬಗ್ಗೆ ಯೋಚನೆ ಮಾಡೋದಲ್ಲ. ನಮ್ ಬಗ್ಗೆ ಬೇರೆಯವ್ರು ಏನ್ ಯೋಚನೆ ಮಾಡ್ತಾರೆ, ನಮ್ಗಿದೆ ನಮ್ ಬಗ್ಗೆ ಬೇರೆಯವ್ರು ಏನ್ ಯೋಚನೆ ಮಾಡ್ತಾರೆ, ಬೇಡವಾದ ಯೋಚನೆ ಮಾಡ್ತಿರ್ತೇವೆ. ಆದ್ರೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾದದ್ದು ನಮ್ಮನ್ನ ನೋಡಿದ್ರೆ ಭಯ ಆಗತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂದ್ರೆ ನಾವು ಹೇಗಿರ್ಬೇಕು? ಒಂದು, ಭಯ ಪಡದೇ ಇರುವುದು. ಎರಡನೇದು, ಭಯ ಪಡಿಸದೇ ಇರುವುದು. ಎರಡೂ ಕೂಡ ಅಭಯ. ಭಯ ಪಡದೇ ಇರುವುದು ಅಂದ್ರೆ ನ್ಯಾಯಯುತವಾಗಿ ಬದುಕಿದ್ರೆ ಯಾರಿಗೂ ಭಯ ಪಡಬೇಕಾಗಿಲ್ಲ. ನಮ್ಗೆ ನ್ಯಾಯ ಅಂತ ಏನನ್ಸುತ್ತೆ ಅಂದ್ರೆ ಕೆಲವೊಮ್ಮೆ ಅನ್ಯಾಯವು ನ್ಯಾಯ ಅಂತ ಅನ್ಸುತ್ತೆ, ಅದು ಭಯಾನಕ. ಯಾವುದನ್ನ ಭಗವಂತನ ಮುಂದೆ ಹೇಳಿಕೊಂಡು ನಾವು ಇಂಥದ್ ಮಾಡಿದೀವಿ ಅಂತ ದೇವ್ರ ಹತ್ರನೂ ನಾವು ಆರಾಮಾಗಿ ಹೇಳ್ಕೊಳ್ಬಹುದು ಅನ್ಸಿದ್ರೆ ಅದು ಅಂದ್ರೆ ಭಕ್ತಿಗೆ ವಿರುದ್ಧವಾಗದ, ಧರ್ಮ ನಡೆಸಲಿಕ್ಕೆ ತೊಂದರೆ ಎನಿಸದ ವರ್ತನೆ ಆಗಿದ್ರೆ ಅದು ನ್ಯಾಯ ಅಂತ ಅನ್ನಿಸ್ಬಹುದು. ತತ್ವ ಸಂಶುದ್ಧಿ, ತತ್ವ ಅಂದ್ರೆ ಮನಸ್ಸು, ಅದು ಸಂಶುದ್ಧಿ. ಇನ್ನೊಬ್ನಿಗೆ ಹಿಂಸೆ ಮಾಡುವ, ಇನ್ನೊಬ್ನಿಗೆ ಕೆಟ್ಟದ್ ಬಯಸುವ ಯೋಚನೆಯೇ ಇಲ್ಲದಿರುವಿಕೆ ಅನ್ನೋದು ಸಂಶುದ್ಧಿ. ಜ್ಞಾನ ಯೋಗ ವ್ಯವಸ್ಥಿತಿ, ನಿರಂತರ ಜ್ಞಾನಕ್ಕಾಗಿ ಹಾತೊರಿಬೇಕು ಹೊರತು ನಿರಂತರ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದೇ ಒಂದು ದೊಡ್ಡ ಹೋರಾಟ ಆಗಿಬಿಟ್ರೆ ಏನು ಸಾಧಿಸ್ಲಿಕ್ಕಾಗುದಿಲ್ಲ. ನಮ್ಮ ಪರಿಸ್ಥಿತಿ ಎಷ್ಟೋ ಸಲ ಆಗಿರುತ್ತೆ. ನಾವು ಯಾಕೋ ಓಡಾಡ್ತಿರ್ತೀವಿ ಅಂದ್ರೆ ಅಸ್ತಿತ್ವ ಉಳಿಸ್ಕೊಳ್ಲಿಕ್ಕಷ್ಟೇ, ಜ್ಞಾನದ ಬಗ್ಗೆ ಕಾಳಜಿಯೇ ಇರಲಿಲ್ಲ. ಹಾಗಾದ್ರೆ ಸಾಧನೆಯ ಮಾರ್ಗ ಕೆಟ್ಟಿತು ಅಂತ.
ನಮಗೇನಿದ್ರು ಕೂಡ ಅರಿವಿನ ದಾರಿಯಲ್ಲಿ ಇನ್ನೆಷ್ಟು ಮುಂದುವರಿಲಿಕ್ಕಾಗತ್ತೆ ಅನ್ನುವ ಯೋಚನೆ ನಮಗೆ ಬರಬೇಕು. ಜ್ಞಾನಯೋಗ ವ್ಯವಸ್ಥಿತಿ, ಇರುವ ಸಂಪತ್ತನ್ನ ಯೋಗ್ಯರಿಗೆ ಕೊಡುವ ದಾನ ಬುದ್ಧಿ. ಅರ್ಹರಾದವರಿಗೆ, ಯೋಗ್ಯರು ಅಂತ ನಾವು ನಿರ್ಣಯ ಮಾಡುವುದು ಕಷ್ಟ ಕೆಲವೊಂದು ಸರ್ತಿ. ನಮ್ಮ ಯೋಗ್ಯತೆನೆ ನಮ್ಗೆ ಗೊತ್ತಿರಲ್ಲ. ಆದ್ರೆ ಜ್ಞಾನಕ್ಕಾಗಿ ಬದುಕ್ತಾ ಇದ್ದಾರೆ, ಆ ಮಾಡುವ ಕೆಲಸದಲ್ಲಿ ಎಂದೂ ಸ್ವಾರ್ಥ ಇಲ್ಲ, ಪ್ರತಿಫಲಾಪೇಕ್ಷೆ ಇಲ್ಲ ಅನ್ನೋದಾಗಿದ್ದಾಗ ಅದು ದಾನ ಆಗುತ್ತೆ. ಪ್ರತಿಫಲಾಪೇಕ್ಷೆ ಇಲ್ಲ, ಆದರೆ ಜ್ಞಾನದ ಮಾರ್ಗದಲ್ಲಿಲ್ಲ, ಇನ್ನೇನೋ ಲೋಕ ಕರ್ಮವನ್ನು ಮಾಡ್ತಿರ್ತಾರೆ, ಅಲ್ಲೂ ನಿರಪೇಕ್ಷವಾಗಿ ಮಾಡ್ತಿದ್ದಾರೆ ಅಂದಾಗ ಅವರಿಗೆ ಧರ್ಮ ಮಾಡೋದು. ಈ ದಾನ ಮತ್ತು ಧರ್ಮ ಅನ್ನೋದು ಎರಡೂ ಕೂಡ ಅಕ್ಕಪಕ್ಕದಲ್ಲಿರುವಂತಹ ಶಬ್ದಗಳು. ಯಾವಾಗಲೂ ಕೂಡ ದಾನ ಮಾಡಿದ್ಯಾ, ಧರ್ಮ ಮಾಡಿದ್ಯಾ ಅಂತ ಕೇಳ್ತಾರೆ. ದಾನ ಮತ್ತು ಧರ್ಮ ಸ್ವಲ್ಪ ಬೇರೆ ಬೇರೆ. ಜ್ಞಾನಕ್ಕಾಗಿ ಕೊಟ್ಟ ವಸ್ತು, ಜ್ಞಾನಿಗಾಗಿ ಕೊಟ್ಟ ವಸ್ತು ದಾನ ಆಗುತ್ತೆ. ಜ್ಞಾನದ ದಾರಿ ಬಿಟ್ಟು ಉಳಿದದ್ದು ಯಾವುದಕ್ಕೂ ಒಳ್ಳೆ ಕೆಲಸನೇ. 10 ಜನಕ್ಕೆ ಮನೆ ಮಾಡಿ ಕೊಡ್ತಾರೆ, ಉದ್ಯಾನ ಮಾಡಿ ಕೊಡ್ತಾರೆ. ಕೆಲವೊಮ್ಮೆ ಪರ್ಯಾಯ ಅಂದ್ರೆ ಇಂಡೈರೆಕ್ಟ್ ಆಗಿ ಅದು ಜ್ಞಾನಕ್ಕೆ ಸಹಾಯ ಆಗುತ್ತೆ. ಈಗ ಪುಸ್ತಕ ಕೊಡುದಿರ್ಬೋದು. ಪುಸ್ತಕ ಅಂದ್ರೆ ನೇರವಾಗಿ ಜ್ಞಾನ ಅಲ್ಲ, ಅದರ ಪುಸ್ತಕ ಕೊಡುದು ಅದು ಜ್ಞಾನದ ಹಾದಿಗೆ ಸಂಪರ್ಕ ಮಾಡುವಂಥದ್ದಾದ್ರಿಂದ ಈಗ ಅಂಥ ಓದುಗರಿಗೆ ಆಹಾರದ ವ್ಯವಸ್ಥೆ, ಅನ್ನದಾನಕ್ಕೆ, ಅವರಿಗೆ ವಿಶೇಷವಾಗಿ, ಇನ್ನು ಹಸಿದವರಿಗೆ ಯಾರಿಗ್ ಬೇಕಾದ್ರೂ ಕೊಡ್ಲೇಬೇಕು, ಅದು ಧರ್ಮ. ಹಾಗೆ ಅಕಸ್ಮಾತ್ ಧರ್ಮ ಅನ್ನೋದು ಜ್ಞಾನದ ಪಕ್ಕ ಹಾದು ಹೋದ್ರೆ, ಅಂದ್ರೆ ಲೋಕದಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ಒಂದು ಪ್ರಧಾನವಾದ ಕಾಳಜಿ ಆಗಿರ್ಬೇಕು ಪ್ರತಿಯೊಬ್ಬರಿಗೂ ಕೂಡ. ಅಂದ್ರೆ ನಾನ್ ಮಾತ್ರ ಚೆನ್ನಾಗಿರ್ಬೇಕು, ಉಳಿದವರಿಗೆ ಹೇಗಾದ್ರೂ ತೊಂದರೆ ಇಲ್ಲ ಅಂತ ಯೋಚಿಸುವ ಮನುಷ್ಯನೇ ಅಲ್ಲ. ಯಾಕೆಂದ್ರೆ ಎಲ್ರೂ ಹಾಗೆ ಯೋಚಿಸಿದ್ರೆ ಇವನು ಇರ್ತಿರ್ಲಿಲ್ಲ. ನಾನು ಯಾಕೆ ಕಷ್ಟಪಡ್ಬೇಕು ಅಂತ ಕೃಷಿಕ ಕೈ ಬಿಟ್ಟಿದ್ದ ಅಂದ್ರೆ ಮಣ್ ತಿನ್ಬೇಕಿತ್ತು ಉಳಿದವರು. ಅಲ್ಲ, ಅವ್ರು ಏನಾದ್ರು ಮಾಡ್ಲೇಬೇಕು, ಏನಾದ್ರು ನಿಮ್ಗೋಸ್ಕರ ಯಾಕೆ ಮಾಡ್ಬೇಕು, ಅವರಿಗೋಸ್ಕರ ಮಾಡಿ ಮುಗಿಸ್ಬಿಡ್ಬೋದು. ಅಷ್ಟು ಜನ ಅವರ ಹೊಟ್ಟೆಪಾಡಿನ ಜೊತೆಗೆ ಅದರ ಆಸಕ್ತಿಯನ್ನು ತಾಳಿ ಕೆಲಸ ಮಾಡುತ್ತಿದ್ದಾರೆ ಎನ್ನುವ ಕಾರಣಕ್ಕೆ ಉಳಿದವರು ಕ್ಷೇಮವಾಗಿದ್ದಾರೆ. ಹಾಗಾಗಿ ಅಂಥವರ ಕ್ಷೇಮಕ್ಕಾಗಿ ಚಿಂತಿಸುವಂತದ್ದು ಧರ್ಮ. ದಮ ಅಂದ್ರೆ ಮದ ಅನ್ನೋದು ತಿರುಗಿ ಬಿದ್ರೆ ಏನಾಗುತ್ತೋ ಅದು ದಮ. ನನ್ನದು ಅನ್ನುವ ಹಠ ಇಲ್ಲದೆ ಕರ್ತವ್ಯದ ದೃಷ್ಟಿಯಿಂದ ಮಾಡ್ತಾ ಹೋಗುವಂಥದ್ದು ದಮ, ಇಂದ್ರಿಯ ನಿಗ್ರಹ. ಯಜ್ಞಶ್ಚ, ನಿತ್ಯದ ಆಹ್ನಿಕಗಳು, ಜಪಯಜ್ಞ ಇರ್ಬೋದು, ಹೋಮವೇ ಇರ್ಬೋದು, ಸ್ವಾಧ್ಯಾಯ, ಇದಕ್ಕೂ ಬಹಳ ಮುಖ್ಯವಾದ ಸ್ಥಾನವನ್ನು ಕೊಟ್ಟಿದೆ ಶಾಸ್ತ್ರ. ಸ್ವಾಧ್ಯಾಯ ಪ್ರವಚನೆ ಚ, ದಮ ಸ್ವಾಧ್ಯಾಯ ಪ್ರವಚನೆ ಚ. ನೀವು ಏನ್ ಇಂದ್ರಿಯಗಳನ್ನ ನಿಗ್ರಹ ಮಾಡಿದ್ರು, ಯಜ್ಞ ಮಾಡಿದ್ರು, ತಪಸ್ಸು ಮಾಡಿದ್ರು, ದಾನ ಮಾಡಿದ್ರು, ಸಂಶುದ್ಧಿ ಇಟ್ಕೊಂಡ್ರು, ಸ್ವಾಧ್ಯಾಯದ ಕಡೆಗೆ ಗಮನ ಹರಿಸ್ಲಿಲ್ಲ ಅಂದ್ರೆ ಸ್ವಲ್ಪ, ನಾನು ಹೇಳುದು ಹಂತ ಹಂತವಾಗಿ ಗ್ರಂಥಗಳನ್ನೇ ಓದಬೇಕು ಅಂತಲ್ಲ. ದಿನದಲ್ಲಿ ಒಂದಿಷ್ಟು ಹೊತ್ತಾದ್ರೂ ಕೂಡ ಯಾವುದೋ ಒಂದು ಭಾಗವನ್ನು ಮೆಲುಕು ಹಾಕಿ ಅದರ ಹೊಸ ಮುಖದಲ್ಲಿ ಅದರ ಅರ್ಥ ಓದಿ ಆಗಿದೆ, ಇಲ್ಲ ಓದಿ ಆಗಿದೆ ಅಂತ ಯಾವುದನ್ನು ಬಿಡ್ಲಿಕ್ಕಿಲ್ಲ. ಮತ್ತೆ ಓದ್ಬೇಕು, ಮತ್ತೆ ನೆನಪು ಮಾಡ್ಕೋಬೇಕು. ತಪಃ ಇನ್ನೊಂದು ಮುಖ್ಯ ಸಾಧನ. ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತಾದ್ರೂ ನಮಗೋಸ್ಕರ ಸ್ವಲ್ಪ ಸಮಯವನ್ನ ಭಗವಂತನ ಜೊತೆ ಕಳಿಬೇಕು. ಆರ್ಜವ ಅಂದ್ರೆ ನೇರ
ಕೂತ್ಕೊಳ್ಳೋದಿರ್ಬಹುದು, ನೇರ ನುಡಿಗಳಿರ್ಬಹುದು. ನೇರ ಅಂತ ಹೇಳಿ ಇನ್ನೊಬ್ಬರ ಕಣ್ಣಿ ಕೈ ಹಾಕಿ ಮಾತಾಡೋದಲ್ಲ, ಇನ್ನೊಬ್ಬರಿಗೆ ನೋವಾಗದ ಹಾಗೆ ಮಾತಾಡ್ಬೇಕು, ಆದ್ರೆ ಇರುವ ವಿಷಯವನ್ನ ಸಮಾಧಾನದಿಂದ ಹೇಳಬೇಕು. ಏನ್ ಮಾಡಿದ್ರು ನಾನು ನೇರ ಅಂತ ಬಾಧೆ ಕೊಟ್ಟು ಮಾತನಾಡುವಂಥದ್ದು, ನಾವು ಹೇಗ್ ಮಾತಾಡ್ತೇವೋ ಎದುರುಗಡೆಯವನಿಗೂ ಅದೇ ರೀತಿ ಮಾತಾಡ್ಲಿಕ್ಕೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಅದೆಲ್ಲ ಗೊತ್ತಿಲ್ಲ, ನಾನಿರುವುದೇ ಹೀಗೆ ಅಂತ ಯದ್ವಾ ತದ್ವಾ ನಮ್ಮ ಅಸ್ತಿತ್ವವನ್ನ ನಾವೇ ಕಳ್ಕೊಳ್ಳುವ ಸ್ಥಿತಿಗೆ ಬರಬಾರದು ಅನ್ನೋದು ಕೂಡ ಒಂದು ಆರ್ಜವದ ಲಕ್ಷಣ. ಆರ್ಜವ ಅಂತಂದ್ರೆ ನೇರವಂತಿಕೆ ಅನ್ನೋದು ಸತ್ಯ, ಆದ್ರೆ ಆ ನೇರವಂತಿಕೆಗೆ ಹಾನಿ ಮಾಡಬೇಕು ಅಂತ ಲಕ್ಷಣ ಇಲ್ಲ. ನೇರವಂತಿಕೆ ಅನ್ನೋದು ಹಾನಿ ಮಾಡದಂತೆ ನಾವು ನೇರ ಇರುವುದು ಯಾಕೆ? ಎದುರುಗಡೆಯವರಿಗೆ ನಾವು ಹೇಳಬೇಕಾದ ವಿಷಯ ಮುಟ್ಟಿಸ್ಲಿಕ್ಕೆ. ನಾವು ಹೇಳುವ ಮಾತೇ ಅವರು ಇನ್ನಷ್ಟು ಅದರ ಬಗ್ಗೆ ಅಸಹನೆ ತಾಳುವ ಹಾಗಾಯ್ತು ಅಂದ್ರೆ ಆ ನೇರವಂತಿಕೆಗೆ ಏನು ಉಪಯೋಗ? ಹಾಗಾಗಿ ನೇರವಂತಿಕೆ ಅನ್ನೋದು ಕೂಡ ಒಂದು ದೈವಿಕ ಸಂಪತ್ತಾಗುದು ಯಾವಾಗ ಅಂದ್ರೆ ಅದು ದೈವದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವ ಹಾಗೆ ನಾವು ಬದುಕಿದ್ರೆ ಮಾತ್ರ. ಸರಿ, ಬ್ರಹ್ಮಚರ್ಯಾಧಿಕಂ ತಪಃ ಇತ್ಯಭಿಧಾನಂ. ತಪಃ ಅನ್ನೋದಕ್ಕೆ ಒಂದು ಅರ್ಥವನ್ನ ಇಲ್ಲಿ ಕೊಟ್ರು. ತಪ ಆಲೋಚನೆ ಮಾತ್ರ ಅಲ್ಲ, ಬ್ರಹ್ಮಚರಣ ದೇಹದ ಧಾರಣೆ, ಅದು ಕೂಡ ತಪಸ್ಸು ಅಂತ. ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರ ಪೈಶುನಂ ದಯಾಭೂತೇಶ್ವನೋಸ್ತ್ವಂ ಆರ್ತವಂ ವ್ರೀಹಿ ಅಚಾಪಲಂ ಪೈಶುನಂ ಪರೋಪದ್ರವ ನಿಮಿತ್ತಾನಾಂ ರಾಜಾದೇಹ ಕಥನಂ. ಪೈಶುನ ಅಂತಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಸಂಗತಿಗಳನ್ನ ಬೇರೆಯವರ ಹತ್ರ ಚರ್ಚಿಸುವುದು ಅಥವಾ ಅವರಿಗಿಂತ ಅಧಿಕಾರದಲ್ಲಿ ಮೇಲೆ ಇರೋರ ಹತ್ರ ಚುಚ್ಚಿಕೊಡುದು ಅಂತ ನಾವು ಹೇಳ್ತೇವಲ್ಲ. ಅವರ ಬಗ್ಗೆ ಇನ್ನೊಂದಿಷ್ಟು ಏನೋ ಅಸಂಬದ್ಧವಾದದ್ದನ್ನ, ಅವರಿಗೆ ತೊಂದರೆ ಆಗಬಹುದಾದದ್ದನ್ನ, ಅವರು ಆ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಅದ್ರ ಬಗ್ಗೆ ಏನು ಚರ್ಚೆನೆ ಬಂದಿರುವುದಿಲ್ಲ. ಇವನೇ ಬೇಕು ಅಂತ ಅವ್ರ ಬಗ್ಗೆ ನಮ್ಮಲ್ಲಿ ಹಿಡಿಸಿ ಹಾಕಿಕೊಡುದು ಅಂತ ಹೇಳ್ತೇವಲ್ಲ, ಅದನ್ನ ಪೈಶುನ ಅಂತಾರೆ. ಇದು ಒಂದು ರೀತಿ ಮನುಷ್ಯನ ಸಾಧನೆಗೆ ತುಂಬಾ, ಅಂದ್ರೆ ಇನ್ನೊಬ್ಬನ ಬೆಳವಣಿಗೆಯನ್ನ ಸಹಿಸದೇ ಇರುವುದು, ಇನ್ನೊಬ್ಬನಿಗೆ ತೊಂದರೆ ಆದ್ರೆ ನಮ್ಗೆ ಸಮಾಧಾನ ಆಗುದು ಅನ್ನೋದು ತುಂಬಾ ಅಪಾಯಕಾರಿಯಾದಂತಹ ಬೆಳವಣಿಗೆ. ಅದಕ್ಕೋಸ್ಕರ ಅದು ದೋಷ ಅಂತ ಮುಂದೆ ನಿರೂಪಣೆ ಮಾಡ್ತಾರೆ. ಅಂದ್ರೆ ಹಿಂಸೆ ಮಾಡುವುದು ಅಂದ್ರೆ ಏನು ಅಂದ್ರೆ ಇನ್ನೊಬ್ರಿಗೆ ಚಾಡಿ ಹೇಳೋದು ಹಿಂಸೆನೆ. ಕೇವಲ ನಾನು ಹೊಡೆಯುವುದಿಲ್ಲ, ಬಡಿಯುವುದಿಲ್ಲ, ಅವ್ರಿಗೆ ನೇರವಾಗಿ ಬೈಯುವುದಿಲ್ಲ, ಅದಲ್ಲ. ಇದು ಕೂಡ ಹಿಂಸೆ ಅಂತ ಅನಿಸಿಕೊಳ್ಳುತ್ತೆ. ಅದನ್ನಾಗಿ ಪೈಶೂನ್ಯಾದಿಗಳನ್ನು ತೊರೆಯುವುದು ಕೂಡ ಅಹಿಂಸೆ. ಪರೋಪದ್ರವ ಹೇತೂನಾಂ ದೋಷಾಣಾಂ ಪೈಶುನಂ ವಚಃ ರಾಜಾದೇಸ್ತು ಮದಾದ್ ಭೀತೇಃ ದೃಷ್ಟಿಃ ಅದೃಷ್ಟಿಃ ದರ್ಪ ಉಚ್ಯತೆ. ಇನ್ನೊಬ್ಬರ ದರ್ಪದಿಂದ ನಡ್ಕೊಳ್ಳುವಂಥದ್ದು. ಯಾರೋ ನಮಗೆ ಹತ್ರದವರು ಇದ್ದಾರೆ ಅಂದ್ರೆ ರಕ್ಷಣೆಗೆ ಅಂತ ಇದ್ದಾರೆ, ನಾವೇನ್ ಮಾಡಿದ್ರು ನಮ್ಮನ್ನು ಯಾರು ಕೂಡ ಆಗ್ರಹಿಸುವುದಿಲ್ಲ, ಆಕ್ಷೇಪಿಸುವುದಿಲ್ಲ ಅನ್ನುವ ಧೈರ್ಯದಿಂದ ಇನ್ನೊಬ್ಬರ ಮುಂದೆ ಅವರಿಗೊಂದು ರೀತಿ ಭಯ ಹುಟ್ಟಿಸುವ ರೀತಿಯಲ್ಲಿ ನಾವು ವರ್ತಿಸುವುದು ಕೂಡ ಹಿಂಸೆ ಅಂತಾನೆ ಅನಿಸುತ್ತೆ. ಹಾಗಾಗಿ ಅಹಿಂಸಾ ಅನ್ನೋದು ಕೇವಲ ಮಾನಸಿಕವಾದ, ಅದು ಹೌದು, ಇನ್ನೊಬ್ರಿಗೆ ಮಾನಸಿಕವಾಗಿ ಕೆಟ್ಟದನ್ನು ಯೋಚಿಸುವುದು ಕೂಡ ಹಿಂಸೆ. ಅವನಿಗೆ ನೇರ ಹಿಂಸೆ ಆಗದೆ ಇರುವುದು, ಆದ್ರೆ ಅವನ ಏಳಿಗೆಯನ್ನು ಕಂಡು ಕರುದಿ ಅವ್ರಿಗೆ ಹೇಗಾದ್ರೂ ತೊಂದರೆ ಆಗ್ಲೇಬೇಕು, ಅನುಭವಿಸ್ಬೇಕು ಅವರೆಲ್ಲ ಅಂತ ಅವರ ಬಗ್ಗೆ
ನಿರಂತರವಾಗಿ ಶಿಶುಪಾಲನಂತೆ ಕೃಷ್ಣನನ್ನು ವಿರೋಧಿಸಿ ಪ್ರಾಣ ತೆತ್ತ ಹಾಗೆ ನಮ್ಮ ಪರಿಸ್ಥಿತಿಯು ಕೂಡ ನಾವೇ ಒಳಗಿನಿಂದ ಕಟ್ಟಿಕೊಂಡ ವಿಷದಿಂದ ಸಾವಾಗುತ್ತೆ. ಹೊರಗಡೆದ್ದು ಕೇವಲ ನೆಪ ಅಷ್ಟೇ. ನಾವಾಗ ಅರ್ಧ ಒಳಗಿನಿಂದಲೇ ಕುಸಿದು ಹೋಗಿರ್ತೇವೆ. ಅದು ಆಗದಂತೆ ನೋಡ್ಕೊಳ್ಬೇಕಾದದ್ದು ಅಹಿಂಸೆಯನ್ನು ಪಾಲಿಸುವಾಗ ಹಿಂಸೆಯ ಬಗ್ಗೆ ನಮಗಿರ್ಬೇಕಾದ ಎಚ್ಚರ ಅಂತ ಆಚಾರ್ಯರು ಇಷ್ಟು ಬಿಡಿಸಿ ಹೇಳಿದ್ರು. ರಾಜ ಅಂತಂದ್ರೆ ಈಗ ಇಲ್ಲಿ ನಮ್ಗೆ ಸಮಾಜದ ನಾಯಕರೇ ಇರ್ತಾರೆ ಅಥವಾ ಅಧಿಕಾರ ವರ್ಗವೇ ಇರುತ್ತೆ. ನಮ್ಮನ್ನು ಯಾವುದು ಎತ್ತರದಲ್ಲಿ ಅಂದ್ರೆ ಸಾಧನೆಗೆ ಮಾರ್ಗಕ್ಕೆ ಹೋಗ್ಲಿಕ್ಕೆ ಅಧಿಕಾರದ ವ್ಯವಸ್ಥೆಯಲ್ಲಿ ಯಾರು ಸಹಕಾರ ನೀಡ್ತಾರೋ ಅಂಥವ್ರು. ಅದು ನಮ್ಮ ಗುರುಗಳು ಆಗಿರ್ತಾರೆ ನಮ್ಗೆ, ಅಥವಾ ನಮ್ಮ ತಂದೆ ತಾಯಿನೂ ಆಗಿರ್ಬೋದು. ಹೀಗೆ ತಂದೆ ತಾಯಿಗಳ ಹತ್ರ, ಬಂಧುಗಳ ಹತ್ರ, ಮಿತ್ರರ ಹತ್ರ ಏನೋ ಒಂದು ಅವನ ಬಗ್ಗೆ ಕೆಟ್ಟ ಭಾವನೆ ಬರುವಂತೆ ಮಾತಾಡುವುದು ಕೂಡ ಹಿಂಸೆ ಅಂತ ನೆನ್ಸುತ್ತೆ. ಅದನ್ನ ಬಿಟ್ಟಿದ್ರೆ ಹಿಂಸೆ. ಇತ್ಯಭಿಧಾನಂ. ಭೀತೆ ಅದೃಷ್ಟಿ ದರ್ಪ. ಯಾರ ಭಯವೂ ಇಲ್ಲದಂತೆ ವರ್ತಿಸುವಂತಹ ಒಂದು ಭಯಾನಕವಾದ ಸ್ವಭಾವ ಇದೆಯಲ್ಲ, ಈ ದರ್ಪದಿಂದ ಹಿಂಸೆ ಉಂಟಾಗುತ್ತೆ. ಅದು ನಮ್ಮ ತಂದೆ ತಾಯಿಗಳ ಬಗ್ಗೆಯೂ ಭೀತಿ ಇಲ್ಲದಂತೆ ವರ್ತಿಸುವುದು, ಅಥವಾ ಸಮಾಜದಲ್ಲಿ ಯಾರು ಕೂಡ ಇದರ ಬಗ್ಗೆ ನಮ್ಮನ್ನ ನಾಳೆ ಆಕ್ಷೇಪ ಮಾಡಬಹುದು, ಅವರು ಆ ವ್ಯವಸ್ಥೆಯನ್ನು ಕೂಡ ನಾವು ಮೀರಿ ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಎಚ್ಚರ ಇಲ್ಲದೆ ಬೇಕಾಬಿಟ್ಟಿ ಬದುಕುವುದು ಅನ್ನೋದು ಕೂಡ ಹಿಂಸೆನೆ. ಲೌಲ್ಯಂ ರಾಗ. ಲೌಲ್ಯ ಅಂತಂದ್ರೆ ಲೋಲುಪತೆ ಅಂತ ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ತೇವೆ. ರಾಗೋ ಲೌಲ್ಯಂ ತಥಾ ರಕ್ತಿ ಇತ್ಯಭಿಧಾನಂ. ಅಪೈಶುನ ಅಂತ ಹಿಂದೆ ಅಲ್ಲಿ ಶಾಂತಿ ಅಪೈಶುನಂ ಅಂತ ಶಬ್ದ ಬಂತು. ಅಪೈಶುನಂಗೆ ಇಷ್ಟು ವಿವರ ಕೊಟ್ಟರು. ಅಲೋಲುಪ್ತಂ ಅಂತಿದೆ ಮುಂದೆ. ಅಲೋಲುಪ್ತಂ ಅಂತಂದ್ರೆ ಆಸಕ್ತಿ ಇಲ್ಲದೆ ಇರುವುದು, ಬೇಡವಾದ ವಿಷಯದಲ್ಲಿ ಆಸಕ್ತಿ ತೊರೆಯುವುದು. ಅದೇಗೆ ಅಲೋಲುಪ ಅಂದ್ರೆ ಹಾಗೆ. ರಾಗ ಲೌಲ್ಯಂ ತಥಾ ರಕ್ತಿ. ಅಚಾಪಲಂ ಸ್ಥೈರ್ಯಂ. ಅಚಾಪಲಂ ಅಂದ್ರೆ ನಿರಂತರ ಚಪಲತೆ, ಅಂದ್ರೆ ಸ್ಥಿರವಾದ ಒಂದು ಚಿಂತನೆ ಇಲ್ಲ. ಹಾಗೆ ಮಾಡ್ಲಾ ಅಂತ ತೀರ್ಮಾನ ಮಾಡಿ ಎಲ್ಲರೂ ಒಪ್ಕೊಂಡಾದ್ಮೇಲೆ ಇಲ್ಲ ನಾ ಹೀಗ್ ಮಾಡ್ತೇನೆ, ಅದು ಮಾಡ್ಲಾ ಇದು ಮಾಡ್ಲಾ ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಒಂದ್ರಲ್ಲೂ ಕೂಡ ಡಿಸಿಷನ್ ಮೇಕಿಂಗ್ ಇಲ್ಲದೆ ಇರುವಂತದ್ದು ಚಾಪಲ್ಯ. ಇನ್ನೊಂದು ಲೋಕದಲ್ಲಿ ನಾವು ಚಾಪಲ್ಯ ಅನ್ನೋ ಶಬ್ದ ಬಳಸುವುದಿದೆ, ಆದ್ರೆ ಇಲ್ಲಿ ಕೊಟ್ಟ ಅರ್ಥ ಚಪಲ ಚಂಚಲೋ ಸ್ಥಿರ. ಅಸ್ಥಿರವಾಗಿರುವಿಕೆ ಅನ್ನೋದು. ಈ ಮಂಗ ಚಪಲ ಅಂದ್ರೆ ಅದು ಒಂದ್ ಕಡೆ ಕೂತ್ಕೊಳ್ಳೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ನಿರಂತರ ಏನಾದ್ರೂ ಚಟುವಟಿಕೆಯಲ್ಲಿರುತ್ತೆ. ಹಾಗೆ ಇದು ದೈವಿ ಗುಣಗಳು ಅಂತಂದಾಗ ಸ್ಥಿರತೆ ಅನ್ನೋದು ಒಂದು ಅಚಾಪಲ ಅನ್ನೋ ಸ್ಥಿರತೆ ಅನ್ನೋದು ಒಂದು ದೈವಿ ಸಂಪತ್ತು ಅಂತ. ಆ ಶ್ಲೋಕದ ದಾರಿಯಲ್ಲೇ ಹೋಗುದಾದ್ರೆ ಅಹಿಂಸಾ, ಮಾನಸಿಕವಾಗಿ ದೈಹಿಕವಾಗಿ ಹಿಂಸಿಸದೇ ಇರುವುದು. ಸತ್ಯಂ, ಪ್ರಾಮಾಣಿಕವಾಗಿರುವುದು. ಅಕ್ರೋಧ, ಕೋಪಗೊಳ್ಳದಿರುವುದು. ಯಾವ್ದ್ಯಾವ್ದಕ್ಕೂ ಕೋಪ, ಅಕಾರಣವಾದ ಕೋಪ, ಅಸಹ್ಯವಾದ ಕೋಪ, ಅಸಂಬದ್ಧವಾದ ಕೋಪ, ಇದೆಲ್ಲ ನಮ್ಮ ದೈವಿ ಸಂಪತ್ತಿನ ನಾಶಕ್ಕೆ ಕಾರಣ. ಅತ್ಯಾಗ, ಬಿಟ್ಟುಕೊಡದೇ ಇರುವುದು. ನಾನು ಹೇಳಿದ್ದೇ ಆಗ್ಬೇಕು, ನನ್ನಂತೆಯೇ ಬದುಕಬೇಕು. ಅಪ್ಪ ಇರ್ತಾನೆ, ಅವನೇನು ಕಲ್ತಿರ್ತಾನೆ, ಅದನ್ನೇ ಮಗನ ಮೇಲೆ ಹೇರುದು. ಯಾವುದೇ ಸಂಬಂಧದಲ್ಲೂ ಅದರದ್ದೇ ಆದ ಒಂದು ಪರಿಧಿಯಲ್ಲೂ ಒಂದು ಸ್ವಾತಂತ್ರ್ಯವನ್ನು ಬಿಟ್ಟುಕೊಟ್ಟು ಬದುಕುವುದು ಅಭ್ಯಾಸ ಆದ್ರೆ ಸುಖವಾಗಿರುತ್ತೆ. ನನ್ನ ಕಲ್ಪನೆ ಒಳಗೇನೆ ಎಲ್ಲರೂ ಇರಬೇಕು ಅಂತ ಅಂದ್ರೆ ಇವನ ಕಲ್ಪನೆ ಛಿದ್ರ ಆಗುವುದಕ್ಕೆ ಯಾವಾಗ್ಲೂ ಬದುಕಿರುತ್ತೆ. ಹಾಗಾಗಿ ಅತ್ಯಾಗ, ಬಿಟ್ಟುಕೊಡದೇ ಇರುವುದು. ಹೋಗ್ಲಿ ಬಿಡು ಅಂತ ಒಂದು ಮಾತಿದೆ, ಆ ಮಾತಿಗೆ ಅವಕಾಶವೇ ಇಲ್ಲದಂತ ಬದುಕುವುದೇನಿದೆ. ಯಾವುದರಿಂದ ಜೀವನದ ದೊಡ್ಡ ವ್ಯತ್ಯಾಸ ಆಗುದಿಲ್ವೋ, ಯಾವುದರಿಂದ ಸಾಧನೆಯ ಭಾಗಕ್ಕೆ ಏನು ತೊಡಕುಂಟಾಗುದಿಲ್ವೋ ಅಂತದನ್ನ ಬಿಟ್ಟು ಬದುಕಬೇಕು ಅನ್ನುವುದು
ಎಚ್ಚರದಲ್ಲಿ ಸಾಮಾನ್ಯನಿಗೂ ಅರ್ಥ ಆಗ್ಬೇಕಾದ ಸಂಗತಿ. ಅದು ಒಂದು ದೈವಿ ಗುಣ, ಅತ್ಯಾಗ. ಯಾಕದನ್ನಷ್ಟು ತಲೆ ಕೆಡಿಸ್ಕೊಳ್ಳೋದು? ಎಲ್ಲವನ್ನೂ ಕೂಡ ತಲೆ ಮೇಲೆ ಹೊತ್ಕೊಂಡು ನಾವೇನ್ ಹೋಗುವಾಗದಂತ ಅವನೋಗ್ಲಿಕ್ಕೂ ಇಲ್ಲ. ಒಂದು ಆತರ ತಲೆಭಾರ ಸಾಧನೆಗೆ ಬಾಧಕವೇ ಹೊರತು ಸಹಕಾರಿ ಅಂತೂ ಅಲ್ಲ. ಶಾಂತಿ, ಭಗವನ್ನಿಷ್ಠ ಬುದ್ಧಿ ಅನ್ನೋದು ಒಂದು ಇದ್ದೇ ಇದೆ. ಅದರ ಜೊತೆಗೆ ಅವನಲ್ಲಿ ನಿಷ್ಠೆ ಇಟ್ಟ ಮೇಲೆ, ಅವನನ್ನು ನಂಬಿದ ಮೇಲೆ ಉಳಿದದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಯಾಕೆ? ಅವನ ಸಂಕಲ್ಪದಂತೆ ಎಲ್ಲ ನಡೀತದೆ. ನಮ್ಮ ಕೈಯಲ್ಲಿ ನಮ್ಮ ಪ್ರಯತ್ನಕ್ಕೆ ಅದು ಮೀರಿದ್ದಾಗಿದ್ದಾಗ, ನಮ್ಮ ಆಲೋಚನೆಯನ್ನ ದಾಟಿ ಹೋಗಿದೆ ಎಂದಾಗ, ಅವನ ಇಚ್ಛೆಯಂತೆ ನಡೀತಾ ಇದೆ ಅಂತ ಸಹಜವಾಗಿ ಬಿಟ್ಟುಕೊಟ್ರೆ ಶಾಂತಿ ಇರುತ್ತೆ. ಇಲ್ಲ, ಅದು ನಮ್ಮ ಕಲ್ಪನೆಗೆ ಅಥವಾ ನಮ್ಮ ವ್ಯವಸ್ಥೆಗೆ ಅನುಕೂಲಕರವಾಗಿಯೇ ಇರ್ಬೇಕು ಅಂತ ಮಾಡ್ಕೊಂಡ್ರೆ ಅಶಾಂತಿ ಆಗುತ್ತೆ. ಶಾಂತಿ ಅಪೈಶುನ. ಅಪೈಶುನ ಅಂದ್ರೆ ಏನು ಅಂತ ಹೇಳಿದ್ರು. ಪೈಶೂನ್ಯ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡುವುದಕ್ಕೆ ಕಾರಣವಾಗುವಂತ ರೀತಿಯಲ್ಲಿ ನಾವು ದೂರು ಕೊಡುವುದು ಅಥವಾ ಅವರಿಗೆ ಮಾನಸಿಕವಾಗಿ ಭರವಸೆ ಕಳ್ಕೊಳ್ಳುವ ಹಾಗೆ ಅವರನ್ನ ಕೆಟ್ಟದಾಗಿ ಚಿತ್ರಿಸುವುದು ಇತ್ಯಾದಿ. ದಯಾ, ಇನ್ನೊಬ್ಬನ ಬಳಿ ಸಾರಿ ಅವನ ಕಷ್ಟಕ್ಕೆ ಕರಗಿ ಕೈ ನೀಡಿ ಸಹಾಯ ಮಾಡುವುದನ್ನು ದಯಾ ಅಂತಾರೆ. ಭೂತೇಶು ಅಲೋಲುಪ್ತ್ವಂ, ಅದು ದಯಾ ಭೂತೇಶು ಅಂತ ಅಲ್ಲಿಗೆ. ಭೂತೇಶು ದಯಾ, ಅಲೋಲುಪ್ತ್ವಂ ಅಚಾಂಚಲ್ಯ, ಸ್ಥಿರತೆ. ಮಾರ್ಧವನ್, ಮೃದು ಭಾವ. ಮಾರ್ಧವ ಅಂದ್ರೆ ಸಹಜವಾಗಿ ಆರಾಮಾಗಿ ಕೆಲವು ವಿಷಯಗಳನ್ನು ಹೇಳಿ ಸರಳವಾಗಿ ನಿರ್ವಹಣೆ ಮಾಡಬಹುದು. ಆದ್ರೆ ದರ್ಪದಿಂದಲೇನೆ ಎಲ್ಲವನ್ನು ನನ್ನ ಹತ್ರ ಅಧಿಕಾರ ಇದೆ, ನಾನೇನಾದ್ರೂ ಮಾಡುತ್ತೇನೆ ಅಂತ ಸರಳವಾಗಿ ಸುಲಭವಾಗಿ ಮುಗಿಸಬಹುದಾದ ಕಾರ್ಯವನ್ನ ತನ್ನ ಅಧಿಕಾರದ ಚಲಾವಣೆಗೆ ದಾರಿ ಎಲ್ಲಿ ಸಿಕ್ಕಿದ್ರು ಅದನ್ನು ಬಳಸಿ ಬಿಡ್ತೇನೆ ಎನ್ನುವ ದುಷ್ಟತನ ಏನಿದೆ, ಅದು ಮಾರ್ಗವನ್ನು ನಾಶ ಮಾಡುತ್ತೆ. ಪ್ರೀಹಿ, ಕೆಟ್ಟ ಕೆಲಸ ಮಾಡದಂತೆ ಮನಸ್ಸಿನಲ್ಲಿ ಹುಟ್ಟುವ ಒಂದು ಅಸಹ್ಯ ಭಾವನೆ, ಅದು ಪ್ರೀಹಿ, ಅದಿರಬೇಕು. ಆ ಕೆಲಸ ಮಾಡುವಾಗ ಬರಬಾರ್ದು, ಈ ತರ ಯೋಚನೆ ಮಾಡೋದು ತಪ್ಪು ಅಂತ ಅನ್ನಿಸುವುದು. ಅಲೋಲುಪ್ತ್ವಂ ಅಚಾಪಲಂ. ಅಲೋಲುಪ್ತ್ವ ಅಂದ್ರೆ ನಾನು ಶಬ್ದ ಆಚೆ ಹೇಳಿದೆ. ಅಲೋಲುಪ್ತ್ವ ಅಂತಂದ್ರೆ ಬೇಡವಾದ ವಿಷಯದಲ್ಲಿ ಆಸಕ್ತಿ ಇರುವುದು, ಇರದೇ ಇರುವುದು. ಅಚಾಪಲಂ ಅಂತಂದ್ರೆ ಚಾಪಲ್ಯಕ್ಕೆ ಅಸ್ಥಿರವಾಗಿರದಿರುವುದು, ಸ್ಥಿರಗೊಳ್ಳುವುದು, ಸ್ಥೈರ್ಯ ಬೇಕು. ಅದು ಕೂಡ ಒಂದು ದೈವಿ ಸಂಪತ್ತುಗಳ ಪ್ರಧಾನವಾದ ಮಾರ್ಗದಲ್ಲಿ ಒಂದು, ದೈವಿ ಸಂಪತ್ತಿನ ಪ್ರಧಾನ ವಸ್ತುಗಳಲ್ಲಿ ಒಂದು. ಇದಕ್ಕೆ ವಿರುದ್ಧವಾದ್ರೆ ಇದೆಲ್ಲವೂ ಕೂಡ ಆಸುರಿ ಆಗ್ಬಿಡತ್ತೆ. ಭಯ ಹುಟ್ಟಿಸುವಂತೆ ಬದುಕುವುದು, ಅಪ್ರಾಮಾಣಿಕವಾಗಿರುವುದು, ಮನಸ್ಸಿನಲ್ಲಿ ಹೀನ ಭಾವನೆಗಳನ್ನು ತಾಳುವುದು, ಜ್ಞಾನದ ದಾರಿಯನ್ನು ಬಿಟ್ಟೇ ಬಿಡುವುದು, ಇನ್ನೊಬ್ಬರ ಹತ್ರ ಇಸ್ಕೊಳ್ಳೋದೇ ದೊಡ್ಡದು, ಇನ್ನೊಬ್ರಿಗೆ ದಾನ ಮಾಡ್ಲಿಕ್ಕೆ ಅವಕಾಶ ಕೊಡುದು ಅನ್ನೋ ತರ ಬದುಕುವುದು. ನಾನಿದ್ರೆ ಇನ್ನೊಬ್ರಿಗೆ ದಾನ ಮಾಡಿ ಅವ್ರಿಗೆ ಪುಣ್ಯ ಬರುತ್ತೆ. ನೀನ್ ಬರೀ ದಾನ ಮಾಡದೆ ಸ್ವೀಕಾರ ಮಾತ್ರ ಮಾಡಿದ್ರೆ ನೀನು ಕೊಟ್ಟರೆ ದಾನ ಪುಣ್ಯ ಬರುತ್ತೆ ಅಂತ ಎಲ್ಲಿ? ನೀನ್ ಇನ್ನೊಬ್ನಿಗೆ ಕೊಟ್ಟಿದ್ರೆ ನೀನ್ ಇನ್ನೊಬ್ರಿಗೆ ಇಸ್ಕೊಂಡಾಗ ಅವನಿಗೊಂದಿಷ್ಟು ಪುಣ್ಯ ಬರುತ್ತೆ. ಒಬ್ಬ ಬರೀ ತಗೊಳ್ಳಿಕ್ಕೋಸ್ಕರ ಬಿಡ್ತಾನೆ ಅಂತ ಇಲ್ವೇ ಇಲ್ಲ. ಅವನು ಕೊಟ್ಟು ಬೇರೆ ಏನೋ ಕೊಡ್ಬೋದು, ನೀನ್ ಕೊಟ್ಟದನ್ನೇ ಕೊಡ್ಬೇಕು ಅಂತ ಏನಿಲ್ಲ. ಅವನು ಜ್ಞಾನ ಕೊಡ್ಬೋದು, ಧೈರ್ಯ ಕೊಡ್ಬೋದು, ಭರವಸೆ ಕೊಡ್ಬೋದು, ಒಳ್ಳೆಯ ಮಾತು ಕೊಡ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದು. ಒಟ್ಟು ಅವನಿಗೂ ನಿಸ್ವಾರ್ಥವಾಗಿ ಕೊಡುವ ಬುದ್ಧಿ ಇದ್ದು ಅವನಿಗೆ ಕೊಟ್ರೆ ಮಾತ್ರ ಪುಣ್ಯ ಬರುತ್ತೆ. ಅವನು ಕೇವಲ ಸ್ವೀಕಾರ ದಾನ ಗುಂಡಿ ತರ ತಗೊಳ್ಳೋದು ಮಾತ್ರ ಅಂತ ಆಗೋ ಸ್ಥಿತಿ ಬಂದಿದ್ರೆ ಅಲ್ಲಿ ದಾನ ಫಲಿಸುವುದಿಲ್ಲ. ಹಾಗಾಗಿ ಇಂದ್ರಿಯ ನಿಗ್ರಹ ಇಲ್ಲದೆ ಇರುವುದು, ಮದದಿಂದ ವರ್ತಿಸುವುದು, ಯಜ್ಞಯಾಗಾದಿಗಳಲ್ಲಿ ನಂಬಿಕೆ ಇಡದೆ ಅದನ್ನು ವಿರೋಧಿಸುವುದು, ಅಧ್ಯಯನ ಅಂತ ಅನ್ನೋದು ಸುಟ್ಟು ತಿನ್ಲಿಕ್ಕೆ ಬರಲ್ಲ, ತಪಸ್ಸು ಗೊತ್ತೇ ಇಲ್ಲ, ನೇರವಾಗಿ ಮಾತಾಡುವುದಿಲ್ಲ, ಕೊಂಕು, ಇನ್ನೊಬ್ಬನನ್ನು ಹಿಂಸಿಸುವುದು,
ಹೀಗೆ ಇದೆಲ್ಲ ಉಲ್ಟಾ ಆದಾಗ ಇದು ಆಸುರಿ ಸಂಪತ್ತಾಗಿ ಬದಲಾಗುತ್ತೆ. ಹೀಗೆ ಆಸುರಿ ಆಗದಂತೆ ನಮ್ಮ ಬದುಕನ್ನ ರೂಢಿಸಿಕೊಳ್ಬೇಕು. ಮುಂದಿನ ಶ್ಲೋಕದಲ್ಲೂ ಕೂಡ ದೈವಿ ಸಂಪತ್ತಿನ ಇನ್ನಷ್ಟು ಯೋಚನೆ ಮಾಡಿದ್ರೆ 3 ಶ್ಲೋಕಗಳಲ್ಲಿ ದೈವಿ ಸಂಪತ್ತಿದೆ. ಒಂದೇ ಶ್ಲೋಕದಲ್ಲಿ ಆಸುರಿ ಸಂಪತ್ತನ್ನ ಹೇಳಿದ್ದಾರೆ. ಅಂದ್ರೆ ಆಸುರಿ ಸಂಪತ್ತು ಇದಿಷ್ಟು ಬಿಟ್ಟು ಪ್ರತ್ಯೇಕವಾಗಿ ಹೇಳಿದ್ವಿ 7. ಆದರೆ ದೈವಿ ಸಂಪತ್ತಿನ ವಿವರಣೆಯನ್ನು ಕೊಡುವಾಗ 3 ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಕೊಟ್ಟದ್ದನ್ನ ನಾವು ನಡೆಸಲಿಲ್ಲ ಅಂದ್ರೆ ಅದು ಆಸುರಿ ಆಗತ್ತೆ. ಹಾಗಾಗಿ ದೈವಿ ಸಂಪತ್ತಿನ ಇನ್ನಷ್ಟು ಶ್ಲೋಕಗಳಲ್ಲಿ ಬಂದ ಪದಗಳ ವಿವರಣೆಯನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯಗೊಳಿಸೋಣ. ಒಟ್ಟು ಎಷ್ಟು ಅಂತ ಒಮ್ಮೆ ಲೆಕ್ಕ ಹಾಕೋಣ. ಅಭಯ, ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಃ ಯಜ್ಞ ಸ್ವಾಧ್ಯಾಯ ತಪಃ ಆರ್ಜವ, ಅಲ್ಲಿಗೆ 9 ಆಯ್ತು. ಅಹಿಂಸಾ, ಸತ್ಯ, ಅಕ್ರೋಧ, ಅತ್ಯಾಗ, ಶಾಂತಿ, ಅಪೈಶುನ, ದಯಾ ಭೂತೇಷು, ಅನೋಲುಪ್ತ್ವ, ಮಾರ್ದವ, ಹಿರೀಹಿ, ಅಚಪಲ, ತೇಜಃ, ಕ್ಷಮ, ಧೃತಿ, ಶೌಚಂ, ಅದ್ರೋಹ, ನಾತಿಮಾನಿತ ಅಂತ ಒಟ್ಟು 26 ದೈವಿ ಸಂಪತ್ತು. ದಂಭ, ದರ್ಪ, ಅಭಿಮಾನ, ಕ್ರೋಧ, ಪಾರುಷ್ಯ, ಅಜ್ಞಾನ, ಇದು 6 ಆಸುರಿ ಸಂಪತ್ತು. ಇದೆರಡು ಯಾಕೆ ಹೇಳಿದ್ರು ಅಂತಂದ್ರೆ ದೈವಿ ಸಂಪತ್ ವಿಮೋಕ್ಷಾಯ, ಬಂಧಾಯ ಆಸುರಿ ಮತ, ನಿಬಂಧಾಯ ನಿರಂತರ ಬಂಧನಕ್ಕೆ ಮತ್ತೆ ಮತ್ತೆ ನಮ್ಮನ್ನ ಸಿಲುಕಿಸುವಂತದ್ದು ಆಸುರಿ ಸಂಪತ್ತು. ಈ ದೈವಿ ಸಂಪತ್ತು ಅನ್ನೋದು ಬಿಡುಗಡೆಗಾಗಿ. ಬರೀ ಜ್ಞಾನ ಪಡ್ಕೊಂಡು ಬೇಕಾದಷ್ಟು ಪುಸ್ತಕಗಳ ಕೋಟ್ ಮಾಡ್ತಾನೆ ಅಂದ್ರು ಅವನ ಹತ್ರ ಈ ಜ್ಞಾನ ಸಂಪತ್ತು ಅಂದ್ರೆ ಈ ದೈವಿ ಸಂಪತ್ತು ಇಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ. ತುಂಬಾ ಓದ್ತೇವೆ, ಬರೀತೇವೆ, ಆದ್ರೆ ಒಂದು ಸಾಮಾಜಿಕ ಸೆನ್ಸೇ ಇಲ್ಲ ನಮ್ಗೆ. ಇನ್ನೊಬ್ಬರ ಕಷ್ಟವೇ ಅರ್ಥ ಆಗಲ್ಲ. ನಾವು ಬದುಕುವವರ ಮಧ್ಯದಲ್ಲಿ ಹೇಗಿರ್ಬೇಕು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ಆ ಓದಿಗೆ ಬೆಂಕಿ ಹಾಕ್ಬೇಕಷ್ಟೇ. ಓದೋದ್ರಿಂದ, ದೈವಿಕ ಚಿಂತನೆಯಿಂದ ನಾವು ಸಾಮಾಜಿಕವಾಗಿ ಎಲ್ಲರಿಗೂ ಅವ್ರ ಬಗ್ಗೆ ನಾನು ಯಾಕೆ ಯೋಚಿಸ್ಲಿ, ದೊಡ್ಡ ದೊಡ್ಡ ಇಂಗ್ಲಿಷ್ ಶಬ್ದಗಳನ್ನ ಹಾಕಿ ಅದೆಲ್ಲ ಅಸಂಬದ್ಧ ಅಂತ ಬದುಕುವವರಿಗೆ ಯಾವ ರೀತಿಯಿಂದಲೂ ಕೂಡ ಜ್ಞಾನದ ಅರ್ಹತೆ ಬರುವುದು ಸಾಧ್ಯವೇ ಇಲ್ಲ. ಯಾಕಂದ್ರೆ ದೈವಿ ಸಂಪತ್ತಿಲ್ಲದೆ ಜ್ಞಾನ ಒಲಿಯುವುದಿಲ್ಲ. ಜ್ಞಾನ ಒಲಿಬೇಕು ಅಂದ್ರೆ ಈ ಸಂಪತ್ತು ಅನ್ನೋದು ಸಾಮಾಜಿಕ ಪ್ರಜ್ಞೆ ಅಥವಾ ಇದನ್ನ ಕಾಮನ್ ಸೆನ್ಸು, ಅಥವಾ ಕಾಮನ್ ಸೆನ್ಸ್ ಅಂದ್ರೆ ಏನೋ ಒಂದು ಕೆಲಸ ಮಾಡುವಾಗ ಹೇಗೆ ಸುಲಭವಾಗಿ ಮಾಡಬೇಕು ಅದು ಅಲ್ಲ. ಈ ಜನರ ಜೊತೆಗೆ ನಾವು ವರ್ತಿಸುವಾಗ ಅವರೊಟ್ಟಿಗೆ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಅವರೊಟ್ಟಿಗೆ ಗಲಾಟೆ ಮಾಡದೆ, ಜಂಜಾಟಕ್ಕೆ ಒಳಪಡದೆ, ನಮ್ಮತನವನ್ನು ಬಿಟ್ಟು ಕೊಡದೆ, ಅವರಿಗೂ ಹಾನಿ ಮಾಡದೆ. ಯಾಕಂದ್ರೆ ಎಲ್ರೂ ತಿಳಿದವರೇ ಇರ್ತಾರೆ ಅಂತ ಏನಿಲ್ಲ. ಏನೂ ಗೊತ್ತಿಲ್ಲದವರು ನಮ್ ಜೊತೆಗೆ ವ್ಯವಹಾರ ಮಾಡ್ತಿರ್ತಾರೆ. ನಮ್ಮ ಪ್ರಪಂಚದ ಬಗ್ಗೆ ಪರಿಚಯವೇ ಇಲ್ಲದವರು ನಮ್ಮ ಹತ್ರ ಬರ್ತಾರೆ. ನಾವು ಒಂದೇ ಸರ್ತಿ ಅವನಿಗೆ ನಮ್ಮ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋ ತರ, ಅವನಿಗೆ ಅನ್ಕಂಫರ್ಟೇಬಲ್ ಆಗೋ ತರ ನಾವು ವರ್ತಿಸುವುದು ಅನ್ನೋದು ಕೂಡ ಒಂದು, ಅವನಿಗೆ ಗೊತ್ತಿಲ್ಲ, ಅವನು ಹಾಗೆ ನಡ್ಕೋತಾನೆ ಅಂತ ನಾವು ಹಾಗೆ ನಡ್ಕೊಂಡ್ರೆ ನಮ್ಗೂ ಅವನಿಗೇನು ವ್ಯತ್ಯಾಸ? ಇದೆಲ್ಲ ಸಾಮಾಜಿಕ ಮೌಲ್ಯ, ನೈತಿಕ ಮೌಲ್ಯ ಅಂತ ನಾವೇನ್ ಕರಿಬಹುದು, ಅದನ್ನೇ ಈ ದೈವಿ ಸಂಪತ್ತು ಅಂತ ಕೃಷ್ಣ ಹೇಳಿದ್ದು. ಅದೆಲ್ಲೋ ದೇವರಿಗೆ ಬಹಳ ಇಷ್ಟ. ಈ ಗುಣಗಳಿಂದ ಬದುಕನ್ನ ಕಟ್ಟಿಕೊಳ್ಳುವುದು ಅಂದ್ರೆ ಭಗವಂತನ ಈ ಗುಣಗಳನ್ನ ಉಪಾಸಿಸುವುದು ಅಂತ ಅರ್ಥ. ಅದರ ಮತ್ತಷ್ಟು ಚಿಂತನೆಯನ್ನು ನಾಳೆಯ ದಾರಿಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾ ಕೃಷ್ಣ ಅರ್ಪಣಿಸ್ತು.